ನಮಸ್ಕಾರ ಸ್ನೇಹಿತರೆ, ಅಗ್ನಿವೀರ್ ಎಕ್ಸಾಮ್ ಪಾಸ್ ಆಗಿರುವ ಅಭ್ಯರ್ಥಿಗಳ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಆಗೈತಿ. ಈಗ ಡೌನ್ಲೋಡ್ ಮಾಡುವ ವಿಧಾನ, ರ್ಯಾಲಿಗೆ ಅಗತ್ಯವಿರುವ ದಾಖಲೆಗಳು ಹಾಗೂ ಫಿಸಿಕಲ್ ತಯಾರಿ ಸಲಹೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡು ಬಂದಿದ್ದಾರೆ, ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಒಯ್ಯಬೇಕು, ಸೊ ಅಡ್ಮಿಟ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಬಗ್ಗೆ ನೋಡೋದಾತಂದರೆ ಟ್ರೇಡ್ಸ್ಮ್ಯಾನ್ ಮತ್ತು GD, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್ ಹಾಗೂ ಕ್ಲರ್ಕ್ ಹುದ್ದೆಗಳ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ಯಾರ. ಸೊ ಜಿಮೇಲ್ ನೋಟಿಫಿಕೇಷನ್ ಯಾವಾಗ ಬಂದೈತಿ ಅಂತಂದ್ರೆ ಆಗಸ್ಟ್ 15 ರಾತ್ರಿ ಬಂದೈತಿ, ಅಥವಾ ಬೆಳಗ್ಗೆ ನೀವು ಚೆಕ್ ಮಾಡ್ಕೊಳ್ಬೋದು. ಇಮೇಲ್ಗೆ ಮೆಸೇಜ್ ಬಂದೈತಿ. ಈ ಇಮೇಲ್ ಬರೆದಿದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ರ್ಯಾಲಿ ದಿನಾಂಕನ ನೋಡೋದಾದ್ರೆ ಸೆಪ್ಟೆಂಬರ್ 10, 2026 ರ್ಯಾಲಿಗಳ ಪ್ರಾರಂಭ ಆಗಾಕೈತೆ ಅವ. ಸೊ ರ್ಯಾಲಿ ಸ್ಥಳ, ಸೊ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಅಡ್ಮಿಟ್ ಕಾರ್ಡ್ದಾಗ. ಫಸ್ಟ್ಗೆ ಒಂದು ನಿಮ್ಮ ಫೋಟೋ ಕೆಳಗನ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಸ್ಟೇಡಿಯಂ, ಕಾಲಿಕಟ್, ಕೇರಳ. ಓಕೆ, ಈ ರೀತಿ ಕೊಟ್ಟಿರ್ತಾರೆ. ಸೊ ದಿನಾಂಕನೂ ಕೊಟ್ಟಿರ್ತಾರೆ. ಎಷ್ಟಪ್ಪ ಅಂತಂದ್ರೆ 8/10/2026. ಓಕೆ, ಈ ರೀತಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ PDF ಪಾಸ್ಪೋರ್ಟ್. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ PDF ಫೈಲ್ ಓಪನ್ ಮಾಡುವ ನಿಮ್ಮ ನೋಂದಣಿ ಇಮೇಲ್ IDಗೆ ಅಥವಾ ಪಾಸ್ಪೋರ್ಟ್ಗೆ ನಮೂದಿಸಬೇಕಾ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಪ್ರಿಂಟ್ ಆನ್ಲೈನ್ ಸೆಂಟರ್ಗಳಲ್ಲಿ ಉತ್ತಮ ಕ್ವಾಲಿಟಿ ಅಂತಂದ್ರೆ ಸ್ವಲ್ಪ ಲೈನ್ ಬಂದಿರ್ತಾವೆ ರೀ, ಆ ರೀತಿ ಯಾರು ತೊಗೊಂಡು ಹೋಗಬೇಡ್ರಿ. ಸೊ ಕ್ಲಿಯರಾಗಿ ಬಂದಿರುವಂಥ ಅಡ್ಮಿಟ್ ಕಾರ್ಡ್ಗಳನ್ನು ಪ್ರಿಂಟೌಟ್ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ರ್ಯಾಲಿಗೆ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾದಂಥ ದಾಖಲೆಗಳನ್ನು ನೋಡೋದಾತಂದ್ರೆ ಇಲ್ಲಿ ಪ್ರಮುಖ ಸೂಚನೆ: ಒಂದು ವೇಳೆ ಯಾವುದಾದ್ರೂ ಸಣ್ಣ ದಾಖಲೆ ಕೊರತೆಯಿಂದರೂ ಧೈರ್ಯಗೆಡಬೇಡಿ. ಅಡ್ಮಿಟ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋಸ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಇದ್ದರೆ ರ್ಯಾಲಿ ಎಂಟ್ರಿ ಸಿಗ್ತೈತಿ. ಉಳಿದ ಎಲ್ಲ ದಾಖಲೆಗಳನ್ನು ಸಲ್ಲಿಸುವ ಸಮಯದಲ್ಲಿ ನೀಡಲಾಗ್ತೈತಿ. ಓಕೆ, ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ದಾಖಲಾತಿಗಳನ್ನು ಯಾವ್ಯಾವ ಒಯ್ಯಬೇಕು. ಸೊ ನೋಡಿರಿ, ಆನ್ಲೈನ್ ಅಡ್ಮಿಟ್ ಕಾರ್ಡ್. ಸೊ ನೆಕ್ಸ್ಟ್ ಏನಿರಬೇಕಪ್ಪ ಅಂತಂದ್ರೆ ಉತ್ತಮ ಕ್ವಾಲಿಟಿ ಪ್ರಿಂಟೌಟ್ ಇರಬೇಕಾ, ಮತ್ತು SSLC 10th ಅಥವಾ PUC ಮಾರ್ಕ್ಸ್ ಕಾರ್ಡ್ನ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಎರಡೂ ಒಯ್ಯಿರಿ. ಒಂದು 10 ಜೆರಾಕ್ಸ್ ಮಾಡಿ ಇಟ್ಕೊಂಡು ಹೋಗ್ರಿ, ಏನು ಕೆಡಿಸೋದಿಲ್ಲ, ಇಟ್ಕೊಂಡು ಹೋಗ್ರಿ. ಮತ್ತು 8th ಮಾರ್ಕ್ಸ್ ಕಾರ್ಡ್, ಟ್ರೇಡ್ಸ್ಮ್ಯಾನ್ 8th ಪಾಸ್ ಹುದ್ದೆಗೆ ಅರ್ಜಿ ಯಾರು ಸಲ್ಲಿಸಿರಲಿಲ್ಲ ಟ್ರೇಡ್ಸ್ಮ್ಯಾನ್ಗೆ, ಅವರ 8th ಪಾಸ್ ಆದಂಥ ಮಾರ್ಕ್ಸ್ ಕಾರ್ಡ್ನ ಒಯ್ಯಿರಿ. ಮತ್ತು ಟ್ರಾನ್ಸ್ಫರ್ ಅಥವಾ ಲೀವಿಂಗ್ ಸರ್ಟಿಫಿಕೇಟ್, TC ಅಥವಾ LC ಅಂತೀವಲ್ಲ, ಶಾಲಾ ಕಾಲೇಜಿಗೆ ನೀಡಿದ TC ಒರಿಜಿನಲ್ ಒಯ್ಯಬೇಕು. ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಶಾಲೆಯಿಂದ ಪಡೆದ ನಂತರ ಪಡೆದ ನಡತೆ ಪ್ರಮಾಣ ಪತ್ರ ಅಂತ ಇರ್ತೈತಿ. ಸೊ ಅದನ್ನು ಒಯ್ಯಿರಿ. ನೆಕ್ಸ್ಟ್ ನಿವಾಸ ಪ್ರಮಾಣ ಪತ್ರ, ಡೊಮೆಸ್ಟಿನಲ್ ಸರ್ಟಿಫಿಕೇಟ್ ಅಂತ ಕರಿತೀವಲ್ಲ, ತಹಸೀಲ್ದಾರ್ ಅಥವಾ ಸೇವಾ ಸಿಂಧು ಪ್ರಮಾಣ ಪತ್ರ. ಸೊ ಅಲ್ಲಿ ತಗೊಂಡು ನೀವು ಹೋಗಬೇಕು. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್, ಸಂಬಂಧಪಟ್ಟ ಅಧಿಕಾರಿಯಿಂದ ಪಡೆದ ಪ್ರಮಾಣ ಪತ್ರ ಇರ್ತೈತಿ. ಸೊ ಅದನ್ನು ಒಯ್ಯಿರಿ. ನೆಕ್ಸ್ಟ್ ಅವಿವಾಹಿತ ಪ್ರಮಾಣ ಪತ್ರ ಅಂತಂದ್ರೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅಂತ ಬರ್ತೈತಿ. ಗ್ರಾಮ ಪಂಚಾಯತಿ ಅಥವಾ ಸ್ಥಳೀಯ ಅಧಿಕಾರಿಯಿಂದ ನೀವೇನು ಮಾಡಬೇಕು, ತೊಗೊಂಡು ಹೋಗಬೇಕು. ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಗುರುತಿನ ಚೀಟಿ ಒರಿಜಿನಲ್ ಯಾವುದಾದ್ರೂ ಒಂದು ಒಯ್ಯಿರಿ. ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಎರಡೂ ಹೋದ್ರೆ ಅಡ್ಡಿಯಲ್ಲ. ಏನಾದರೂ ನಿಮ್ಮದು ಮಿಸ್ಟೇಕ್ ಇದ್ದರೆ ಅಲ್ಲಿ ನೀವು ಕ್ಲಾರಿಫಿಕೇಷನ್ ಮಾಡಿ ಯಾವುದಾದ್ರೂ ಒಂದು ಕೊಡ್ಬೋದು. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು 3 ತಿಂಗಳೊಳಗಿನ ಅಂತಂದರೆ ಇತ್ತೀಚಿನ 15 ಫೋಟೋಗಳನ್ನು ಒಯ್ಯಿರಿ. ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾ, ಅದು ಮೇನ್ ಇಂಪಾರ್ಟೆಂಟ್, ವೈಟ್ ಬ್ಯಾಕ್ಗ್ರೌಂಡ್ ಇರಲಿ. ನೆಕ್ಸ್ಟ್ ಕೋರ್ಟ್ ಅಪ್ಡೇಟ್ ಅಂತಂದ್ರೆ ವೆಬ್ಸೈಟ್ ಫಾರ್ಮೆಟ್ನಂತೆ ಕೋರ್ಟ್ ಬಾಂಡ್ ಮಾಡಿಸ್ಬೇಕು. ಓಕೆ, ಹೆಚ್ಚುವರಿ ಸರ್ಟಿಫಿಕೇಟ್ಗಳು ಅಂತಂದ್ರೆ NCC, ITI, ಡಿಪ್ಲೊಮಾ, ಸ್ಪೋರ್ಟ್ಸ್, ರಿಲೇಷನ್ ಸರ್ಟಿಫಿಕೇಟ್ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಎರಡೂ ಒಯ್ಯಿರಿ. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಎಕ್ಸಾಮ್ ಟಾರ್ಗೆಟ್ ಮತ್ತು ನೀಡೋದಾತಂತಾರೆ. ಫಿಸಿಕಲ್ ಯಾವ ರೀತಿಪ್ಪ ಅಂತಂದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಗ್ರೂಪ್ 1 ಹೊಡೆದವ್ರಿಗೆ ಅಂತಂದರೆ ಎಕ್ಸಲೆಂಟ್ ಹೊಡೆದವ್ರಿಗೆ 60 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಪುಲಪ್ಸ್ಗೆ 10 ಪುಲಪ್ಸ್ ಹೊಡೆದ್ರಿ ಅಂದ್ರೆ 40 ಮಾರ್ಕ್ಸ್. ಟೋಟಲ್ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರಪ್ಪ ಅಂತಂದ್ರೆ ನಿಮಗೆ ಒಂದು ಸೆಲೆಕ್ಷನ್ ಜಾಸ್ತಿ ಇರ್ತೈತಿ. ತಯಾರಿ ಸಲಹೆಯನ್ನು ಈ ರ್ಯಾಲಿ ಏನೈತಪ್ಪ ಅಂತಂದ್ರೆ ಇನ್ನು ಕೇವಲ 20ರಿಂದ 25 ದಿನಗಳ ಬಾಕಿ ಇರೋದ್ರಿಂದ ಕಠಿಣ ಅಭ್ಯಾಸ ಮಾಡಬೇಕು. ಸೊ ಯಾರೂ ಮಿಸ್ ಮಾಡಬೇಡ್ರಿ. ಸೊ ಎಕ್ಸಾಮ್ ಹಂಗಟ್ಟು ಮಾಡಿ ಪಾಸ್ ಆಗಿರಿ. ಸೊ ಫಿಸಿಕಲ್ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ಟ್ರೈ ಮಾಡಿ ನಿಮ್ಮ ಫಿಸಿಕಲನ್ನು ರೆಡಿ ಮಾಡ್ಕೊಂಡು ನೀವು ಪಾಸ್ ಆಗಿರಿ ಅಂತ ಕೇಳ್ಕೊಳ್ತೇನೆ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿಯಾಗೋಣ. ಬಾಯ್.